ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟಬಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ನೆಕ್ಸ್ಟ್ ಸ್ಟೋರಿಯನ್ನು ನೋಡೋಣ ಬನ್ನಿ. ಕೆಲ ದಿನಗಳ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಟೆನ್ಷನ್ನಲ್ಲಿದ್ದ ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಆದ್ರೀಗ ದರ್ಶನ್ ಮತ್ತೆ ತಮ್ಮ ವಕೀಲರ ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಾದರೆ ಜೈಲಲ್ಲಿ ಕೊಲೆ ಆರೋಪಿಗೆ ಆಗಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಕಿಲ್ಲಿಂಗ್ ಸ್ಟಾರ್ಗೆ ಜೈಲಿನಲ್ಲಿ ನರಕ ದರ್ಶನ. ಸೆರೆವಾಸ ತಾಳಲಾಗದೆ ದರ್ಶನ್ ವಿಲವಿಲ. ಕಿಲ್ಲಿಂಗ್ ಸ್ಟಾರ್ ಕೊಲೆ ಆರೋಪಿ ರೇಣುಕಾಸ್ವಾಮಿ ಕೊಲೆ ಸಾರಥಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತೆ ನರಕ ದರ್ಶನವಾಗಿದೆ. ಸೆರೆವಾಸ ಅನುಭವಿಸಲಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೆ ಕೊಟ್ಟಿಲ್ವಂತೆ ಹಾಸಿಗೆ ದಿಂಬು. ಮತ್ತೆ ಅರ್ಜಿ ಸಲ್ಲಿಸಿದ ದರ್ಶನ್ ಪರ ವಕೀಲರು. ಕೆಲ ದಿನಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ನನಗೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ, ವಿಷ ಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಬಳಿಕ ಕೋರ್ಟ್ ಕೊನೆಗೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡುವಂತೆ ಸೂಚನೆ ಕೊಟ್ಟಿತ್ತು. ಆದರೂ ಕೂಡ ಕೊಲೆ ಆರೋಪಿಗೆ ಹಾಸಿಗೆ ದಿಂಬು ಸಿಗಲಿಲ್ವಂತೆ. ಕಿಲ್ಲಿಂಗ್ ಸ್ಟಾರ್ಗೆ ನರಕ ದರ್ಶನ. ನ್ಯಾಯಾಲಯ ಆದೇಶ ನೀಡಿದ್ರೂ ಕೂಡ ಹಾಸಿಗೆ ದಿಂಬು ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಹಿಂದಿನ ಪರಿಸ್ಥಿತಿಯೇ ಮುಂದುವರೆದಿದೆ ಅಂತ ಜೈಲಾಧಿಕಾರಿಗಳ ವಿರುದ್ಧ ಕಿಲ್ಲಿಂಗ್ ಸ್ಟಾರ್ ಪರ ವಕೀಲರು ಆರೋಪ ಮಾಡಿದ್ದಾರೆ. ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಕೊಡಲಾಗಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು, ಸೆಪ್ಟೆಂಬರ್ 17ಕ್ಕೆ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ದರ್ಶನ್ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ಇವತ್ತು ಹಾಸಿಗೆ ದಿಂಬಿಲ್ಲದೆ ಪರದಾಡುವಂತಾಗಿರುವುದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪಿಯ ಒದ್ದಾಟ ತುಳದಾಟ ಬಹುಶಃ ಅವ್ರಿಗೆ ಹುಷಾರಿಲ್ಲ ಅನ್ನೋ ವಿಚಾರ, ಅವ್ರಿಗೆ ಬೆನ್ನೋವು ಅನ್ನೋ ವಿಚಾರ ಅವ್ರ ಅಭಿಮಾನಿಗಳಿಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದ್ರ ನಡುವೆ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ಬೆನ್ನು ನೋವಿನಿಂದ ಕುಸಿದು ಬಿದ್ದು ನೆರಳಾಡಿರುವಂಥ ದೃಶ್ಯ ಈಗ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಡೆವಿಲ್ ಚಿತ್ರತಂಡ ಈ ವಿಡಿಯೋವನ್ನು ಹರಿಬಿಟ್ಟಿದ್ದು ಈಗ ಎಲ್ಲರೂ ಕೂಡ ಅಯ್ಯೋ ದರ್ಶನ್ಗೆ ಏನಾಯಿತು ಅಂಥೇಳಿ ಮರಗ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಅಂತ ಒದ್ದಾಡ್ತಿರೋ ದಾಸನ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗಿದ್ದು, ಫ್ಯಾನ್ಸ್ ಇದೀಗ ಅಯ್ಯೋ ಪಾಪ ಅಂತಿದ್ದಾರೆ. ಶೂಟಿಂಗ್ ವೇಳೆ ಕುಸಿದು ಬಿದ್ದು ದರ್ಶನ್ ನರಳಾಟ. ಡೆವಿಲ್ ಒದ್ದಾಟ ಕಂಡು ಮರುಗಿದ ಡಿ ಫ್ಯಾನ್ಸ್. ಡೆವಿಲ್ ಚಿತ್ರೀಕರಣದ ವೇಳೆ ಕೊಲೆ ಆರೋಪಿ ದರ್ಶನ್ ಬೆನ್ನು ನೋವು ತಾಳಲಾರದೆ ಬಳಲಿ ಕೆಳಗೆ ಬಿದ್ದ ವಿಡಿಯೋ ಇದೀಗ ವೈರಲ್ ಆಗಿದ್ದು, ದಾಸನ ಅಭಿಮಾನಿಗಳಿಗೆಲ್ಲ ಬಾಸ್ಗೆ ಎಷ್ಟೊಂದು ಕಷ್ಟ ಅಂತೆಲ್ಲ ಕಣ್ಣೀರಿಡ್ತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಚಿಕಿತ್ಸೆಗೆದ್ದು ಬೇಲ್ ಪಡೆದು ಹೊರಬಂದಿದ್ದ ಕೊಲೆ ಆರೋಪಿ ದರ್ಶನ್ ಬಳಿಕ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಫೈಟ್ ಸೀನ್ ವೇಳೆ ಬೆನ್ನು ನೋವು ಕಾಣಿಸಿಕೊಂಡು ನೋವು ತಾಳಲಾರದೆ ಸೆಟ್ನಲ್ಲಿ ವಿಲವಿಲ ಅಂತ ಒದ್ದಾಡಿದ್ದ ವಿಡಿಯೋ ವೈರಲ್ ಆಗಿದೆ. ಇನ್ನು ಈ ವಿಡಿಯೋವನ್ನ ಬೇಕು ಅಂತಲೇ ವೈರಲ್ ಮಾಡಿದ್ರ ಅನ್ನೋ ಅನುಮಾನ ಮೂಡಿದ್ದು, ಇದು ಪಕ್ಕಾ ಎಮೋಷನಲ್ ಗಿಮಿಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನೊಂದೆಡೆ ನಿಜಕ್ಕೂ ನೋವಿದ್ರೆ ಚಿಕಿತ್ಸೆ ಯಾಕೆ ಪಡೆಯಲಿಲ್ಲ ಅಂತಲೂ ಪ್ರಶ್ನೆ ಮೂಡಿದೆ.
ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ದುಡುತ್ತಿದ್ದು ನೆಮ್ಮದಿಯಾಗಿ ಇರಬೇಕು ಎಂದವನಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಅಲ್ಲದೆ ವಿಷ ಕೊಡಿ ಸ್ವಾಮಿ ಎಂದ ದರ್ಶನ್ ಪರಿಸ್ಥಿತಿ ಕಂಡು ಛೇ ಅಯ್ಯೋ ಪಾಪ ಅಂತಿದ್ದಾರೆ. ಒಟ್ಟಾರೆ ಡೆವಿಲ್ ಚಿತ್ರದ ಶೂಟಿಂಗ್ ವಿಡಿಯೋ ವೈರಲ್ ಹಿಂದೆ ಹಲವು ಅನುಮಾನಗಳು ಶುರುವಾಗಿದ್ದು, ಈ ವಿಡಿಯೋ ಮುಂದಿಟ್ಕೊಂಡು ಮತ್ತೊಮ್ಮೆ ಕೋರ್ಟ್ನಲ್ಲಿ ಚಿಕಿತ್ಸೆಗೆ ಬೇಲ್ ಕೊಡಿ ಎಂದು ಕೇಳ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟಬಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ನೆಕ್ಸ್ಟ್ ಸ್ಟೋರಿಯನ್ನು ನೋಡೋಣ ಬನ್ನಿ. ಕೆಲ ದಿನಗಳ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಟೆನ್ಷನ್ನಲ್ಲಿದ್ದ ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಆದ್ರೀಗ ದರ್ಶನ್ ಮತ್ತೆ ತಮ್ಮ ವಕೀಲರ ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಾದರೆ ಜೈಲಲ್ಲಿ ಕೊಲೆ ಆರೋಪಿಗೆ ಆಗಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಕಿಲ್ಲಿಂಗ್ ಸ್ಟಾರ್ಗೆ ಜೈಲಿನಲ್ಲಿ ನರಕ ದರ್ಶನ. ಸೆರೆವಾಸ ತಾಳಲಾಗದೆ ದರ್ಶನ್ ವಿಲವಿಲ. ಕಿಲ್ಲಿಂಗ್ ಸ್ಟಾರ್ ಕೊಲೆ ಆರೋಪಿ ರೇಣುಕಸ್ವಾಮಿ ಕೊಲೆ ಸಾರಥಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತೆ ನರಕ ದರ್ಶನವಾಗಿದೆ. ಸೆರೆವಾಸ ಅನುಭವಿಸಲಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೆ ಕೊಟ್ಟಿಲ್ವಂತೆ ಹಾಸಿಗೆ ದಿಂಬು. ಮತ್ತೆ ಅರ್ಜಿ ಸಲ್ಲಿಸಿದ ದರ್ಶನ್ ಪರ ವಕೀಲರು. ಕೆಲ ದಿನಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ನನಗೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ, ವಿಷ ಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಬಳಿಕ ಕೋರ್ಟ್ ಕೊನೆಗೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡುವಂತೆ ಸೂಚನೆ ಕೊಟ್ಟಿತ್ತು. ಆದರೂ ಕೂಡ ಕೊಲೆ ಆರೋಪಿಗೆ ಹಾಸಿಗೆ ದಿಂಬು ಸಿಗಲಿಲ್ವಂತೆ. ಕಿಲ್ಲಿಂಗ್ ಸ್ಟಾರ್ಗೆ ನರಕ ದರ್ಶನ. ನ್ಯಾಯಾಲಯ ಆದೇಶ ನೀಡಿದ್ರೂ ಕೂಡ ಹಾಸಿಗೆ ದಿಂಬು ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಹಿಂದಿನ ಪರಿಸ್ಥಿತಿಯೇ ಮುಂದುವರೆದಿದೆ ಅಂತ ಜೈಲಾಧಿಕಾರಿಗಳ ವಿರುದ್ಧ ಕಿಲ್ಲಿಂಗ್ ಸ್ಟಾರ್ ಪರ ವಕೀಲರು ಆರೋಪ ಮಾಡಿದ್ದಾರೆ. ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಕೊಡಲಾಗಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು, ಸೆಪ್ಟೆಂಬರ್ 17ಕ್ಕೆ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ದರ್ಶನ್ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ಇವತ್ತು ಹಾಸಿಗೆ ದಿಂಬಿಲ್ಲದೆ ಪರದಾಡುವಂತಾಗಿರುವುದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪಿಯ ಒದ್ದಾಟ ತುಳದಾಟ ಬಹುಶಃ ಅವ್ರಿಗೆ ಹುಷಾರಿಲ್ಲ ಅನ್ನೋ ವಿಚಾರ, ಅವ್ರಿಗೆ ಬೆನ್ನೋವು ಅನ್ನೋ ವಿಚಾರ ಅವ್ರ ಅಭಿಮಾನಿಗಳಿಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದ್ರ ನಡುವೆ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ಬೆನ್ನು ನೋವಿನಿಂದ ಕುಸಿದು ಬಿದ್ದು ನೆರಳಾಡಿರುವಂಥ ದೃಶ್ಯ ಈಗ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಡೆವಿಲ್ ಚಿತ್ರತಂಡ ಈ ವಿಡಿಯೋವನ್ನು ಹರಿಬಿಟ್ಟಿದ್ದು, ಎಲ್ಲರೂ ಕೂಡ ಅಯ್ಯೋ ದರ್ಶನ್ಗೆ